ಮತ್ತೆ ಏನೇನು ಮುಂದಿನ ಕಾರ್ಯಗಳು ಮತ್ತೆ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇವತ್ತು ನಾನು ಚೇರ್ಮನ್ ಅನ್ನೋದು ನನಗೆ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನಾನು ಮೊದಲು ಬಂದು ಐ ಟಿ ಸೆಲ್ನಲ್ಲಿದ್ದೆ, ಮೈನಾರಿಟಿ GS ಆಗಿದ್ದೆ, ವೈಸ್ ಚೇರ್ಮನ್ ಆಗಿದ್ದೆ. ನಾನು ಒಂದು 22 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೀನಿ. ಇವತ್ತು ನನಗೆ ಈ ಸ್ಥಾನ ಕೊಟ್ಟಿರೋದು ನನ್ನ ಮೇಲೆ ನಂಬಿಕೆ ಮಾಡಿ, ಏನಂತ ನನ್ನ ಕೆಲಸ ನೋಡಿ, ನಾನು ಡೆವಲಪ್ಮೆಂಟ್ ಮಾಡಿರೋದು, ನನ್ನ ಟೀಮ್ನ ನೋಡಿ ನನಗೆ ಒಂದು ಹೂದ ಕೊಟ್ಟಿದ್ದಾರೆ. ಈಗ ನಾನು ಹೇಳೋದೇನೆಂದರೆ, ನನಗೆ ಇವಾಗ ಈ ಬೆಂಗಳೂರು ನಾರ್ತ್ಗೆ ಏನು ಸೇರಿಸುತ್ತೆ, ಹೌ ಮೆನಿ ವಾರ್ಡ್ಸ್ ಆರ್ ದೇರ್, ನನಗೆ ನಾನು ಲಿಸ್ಟ್ ಆಫ್ ಪಟ್ಟಿ ನೋಡಿದ್ಮೇಲೆ ನನಗೆ ಯಲಹಂಕ, KR ಪುರಮ್ಮು, ಪುಲಕೇಶಿ ನಗರ, ಮಲ್ಲೇಶ್ವರಮ್ಮು, ದಾಸರಹಳ್ಳಿ ಇಂತೆಲ್ಲ ನನಗೆ ಸೇರಿಸುತ್ತೆ. ಸೊ ನಾನು ಇವಾಗ ಆಲ್ ಬ್ಲಾಕ್ ಪ್ರೆಸಿಡೆಂಟ್ಸ್, ವಾರ್ಡ್ ಪ್ರೆಸಿಡೆಂಟ್ಸ್ನ ಕಾಲ್ಫರ್ ಮಾಡಿ, ಈಗಿಂದ ಏನು ಡೆವಲಪ್ಮೆಂಟ್ ವರ್ಕ್ಸ್ ಇದೆ ಮುಂದೆ ಶಾಸಕರನ್ನ ಎಲ್ಲ ಭೇಟಿ ಮಾಡಿ ಅದರಲ್ಲಿ ಏನಿದೆ ಅದೆಲ್ಲ ಮಾಡೋ ಜಿಮ್ಮೆದಾರಿ ನಂದು, ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂದೆ ನಾನು ನಮ್ಮ ಪಾರ್ಟಿ ಪ್ರೆಸಿಡೆಂಟ್ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಆಮೇಲೆ ನಮ್ಮ ಅಧ್ಯಕ್ಷರಿಗೆ, ಅವರು ನಮ್ಮ ಡಾಕ್ಟರ್ AJ ಅಕ್ರಮ್ ಪಾಷಾ ಸಾಹೇಬರಿಗೆ ಧನ್ಯವಾದ ಮಾಡ್ತೀನಿ. ಏನಕ್ಕಂದರೆ ಅವ್ರು ನಂಬಿಕೆ ಮಾಡಿ ನನ್ನ ಮೇಲೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅಂತ. ಥ್ಯಾಂಕ್ ಯು ಸರ್. ಪ್ಲಾನಿಂಗ್ ಅಂದರೆ ಈಗ ಐ ಹ್ಯಾವ್ ಟೇಕನ್ ದಿ ಪೊಸಿಷನ್ ನೌ. So let us see what is there in front of me. I am ready to anything for this, to make development, to get the party name and to develop the areas. Thank you, sir. ರಾಜ್ಯ ಇಂಟೆಕ್ನ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರೇ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಅವರೇ, ರಾಜ್ಯ KPCCಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮೇಯರ್ ಆದ ಸನ್ಮಾನ್ಯ P. ಬಸವರಾಜ್ ಅವರೇ, ಕುಮಾರ್ ಅವರೇ, ಕ್ಷಮಿಸಬೇಕು, ಎಲ್ಲ ಇಂಟೆಕ್ಕಿನ ಪದಾಧಿಕಾರಿಗಳೇ, ಯುವ ಇಂಟೆಕ್ಕಿನ ಪದಾಧಿಕಾರಿಗಳೇ ಹಾಗೂ ಸ್ನೇಹಿತರೆ, ಬಹಳ ಸಂತೋಷ ಆಗಿದೆ. ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಅಧ್ಯಕ್ಷರಾದ್ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತಂದಿದ್ದಾರೆ. ವಿರೋಧ ಪಕ್ಷದಲ್ಲಿರುವಾಗ ಲಕ್ಷ್ಮೀ ವೆಂಕಟೇಶ್ ಮತ್ತು ಪುಟ್ಟಸ್ವಾಮಿ ಅವರ ಸಾಕಷ್ಟು, ಯಾಕಂದ್ರೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ, ನಿರಂತರವಾಗಿ ಅವ್ರಿಗೆ ನಾವು ಒಂದು ದಿನ ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿದಿನ ಹೋರಾಟದ ಹಿನ್ನೆಲೆಯಲ್ಲಿ ಪ್ರತಿದಿನ ಸಭೆಗಳಲ್ಲಿ ವೆಂಕಟೇಶ್ ಅವ್ರಿಗೆ, ಪುಟ್ಟಸ್ವಾಮಿ ಅವರಿಗೆ ಕರೆದು ಕಾರ್ಯಕ್ರಮ ಕೊಟ್ಟು ಕಾಂಗ್ರೆಸ್ ಪಕ್ಷ ಪರವಾಗಿ ಹೋರಾಟ ಮಾಡುವಂತಹ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತೇನಾದ್ರು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂದ್ರೆ ಇವ್ರದ್ದು ಕೂಡ ದೊಡ್ಡ ಪಾತ್ರ ಇದೆ, ನಿಮ್ದು ಕೂಡ ದೊಡ್ಡ ಪಾತ್ರ ಇದೆ ಹೇಳಂತ ಮಾತನ್ನ ಹೇಳ ಬಯಸ್ತಾ ಇದ್ದೇನೆ. ಇವತ್ತು ಯುವ ಟೆಕ್ನ ಅಧ್ಯಕ್ಷ ಕುಮಾರ್ ಅವರು ಇವತ್ತು ಈಗ ಲಕ್ಷ್ಮೀ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ, ಪುಟ್ಟಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಟೆಕ್ಗೆ ಶುಭ ಕೋರಿ, ಕರ್ನಾಟಕದ ಇಂಟೆಕ್ ಒಳ್ಳೆ ಕೆಲಸ ಮಾಡ್ತಾ ಇದೆ, ಮುಂದೆ ಕೂಡ ಹೋರಾಟ ಮಾಡಿ ಎಲ್ಲಿವರೆಗೂ ನಮ್ಮ ಹೋರಾಟ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ದೇಶ ಪ್ರಧಾನಮಂತ್ರಿ ಆಗೋವರೆಗೂ ನಾವು ಹೋರಾಟ ಮಾಡಬೇಕಂತ ಮಾತನ್ನ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಾವು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಯೂತ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಗೆ ಅಧ್ಯಕ್ಷರನ್ನಾಗಿ ನಮ್ಮ ಅಹಮದ್ ಅಜರುದ್ದೀನ್ ಅವರನ್ನು ನಾವು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಅದೃಷ್ಟನ ಗೊತ್ತಿಲ್ಲ, ಇವತ್ತು ನಮ್ಮ ಸಲೀಂ ಸಾಹೇಬ್ರು ಬಂದು ಅವ್ರ ಕಡೆಯಿಂದ ಅವ್ರಿಗೊಂದು ಲೆಟರನ್ನು, ಆದೇಶವನ್ನು, ಪತ್ರವನ್ನು ದೊರಕಿದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಮಹಾನ್ ಕಾರ್ಯಕರ್ತರು ಅವರು. ಹಾಗಾಗಿ ಅವ್ರು ಬಂದು ನಮ್ಮ ಜೊತೆಲಿ ಒಂದು 10 ನಿಮಿಷ ಟೈಮು ಸ್ಪೆಂಡ್ ಮಾಡಿ ಇವತ್ತು ನಮ್ಮ ಯುವಕರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳೋದಂದರೆ, ನಾವು ನಮ್ಮ ಪಕ್ಷ ಈ ಸರಿ ಪೂರ್ತಿ ಬಂದ್ಬಿಟ್ಟಿದೆ, ಆದರೂ ಸಹ ನಾವು BJPನಾಗಲಿ JDS ಆಗಲಿ ಕಿತ್ತೋಗಿಯುವಂಥ ಕೆಲಸ ಯಾವತ್ತೂ ಕರ್ನಾಟಕದಲ್ಲಿ BJP ಇತ್ತು ಅನ್ನೋದನ್ನು ನಾವು ಮರೆಸ್ಬೇಕನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಇನ್ನೂ ಹೆಚ್ಚಾಗಿ ಸಂಘಟನೆಗಳು ಮಾಡಬೇಕಾಗ್ತದೆ. ಹೆಚ್ಚಾಗಿ ಸಂಘಟನೆಗಳು, ನಾವು ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ಬೋದು, ಯಾವುದೇ ಒಂದು ಪ್ರೊಟೆಸ್ಟ್ ಮಾಡಬೇಕಾದ್ರೂ ನಮ್ಮ ಕಾರ್ಯಕರ್ತರೇ ಲಕ್ಷಾಂತರ ಕೋಟ್ಯಾಂತರ ಜನ ಇರಬೇಕಾಗ್ತದೆ. ನಾವು ಯಾರನ್ನೂ ದುಡ್ಡು ಕೊಟ್ಟು ಕರ್ಕೊಂಬರೋ ಅಂಥ ಸನ್ನಿವೇಶ ನಾವು ಮಾಡೋದಿಲ್ಲ, ಯಾಕಂದರೆ ಅಷ್ಟು ನಮ್ಮ ಕಾರ್ಯಕರ್ತರಿದ್ದಾರೆ.
ನಮ್ಮ ಕರ್ನಾಟಕ ಪೂರ್ತಿ ನಾವು ಕಾಂಗ್ರೆಸ್ಸೇ ನಾವು ಇದು ಮಾಡ್ಕೊಂಡಿರ್ತೀವಿ. ಇವತ್ತು ನಮ್ಮ ಯೂತ್ ಒಂದು ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೇನು ಹೇಳೋದಂದ್ರೆ ಎಲ್ಲ ಬ್ಲಾಕಲ್ಲಿ ಎಲ್ಲ ಕಮಿಟಿಗಳು ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ನೀವು ನಿಮ್ಗೊಂದು ಒಳ್ಳೆ ಸ್ಥಾನಮಾನ ಇನ್ನೂ ಬರುವಂಥ ಕೆಲಸವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ. ಸರ್ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ಅವ್ರಿಗೆ ನೇಮಕ ಮಾಡಿದ್ದೀವಿ. ಅಧ್ಯಕ್ಷರು ಮಾಡಿದ್ದಾರೆ. ಅವ್ರ ಏನ್ ಸರ್ ಇದಾಗಿ ಇದೆಲ್ಲ ಮುಂದೆ ಇವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಲೀಂ ಅಹಮದ್ ಸಾಹೇಬರು ಇವತ್ತು ನಮಗೆ ಒಂದು ಯೂತ್ ಇಂಟೆಕ್ಕಿಂದ ನಮಗೆ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಇವತ್ತು ನಾವು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕಡೆನೂ ಎಲ್ಲ ಬ್ಲಾಕಲ್ಲಿ ಕಮಿಟಿಗಳು ಮಾಡಿಕೊಂಡು ಬೂತ್ಗಳು ಕಮಿಟಿಗಳು ಮಾಡಿಕೊಂಡು ಇನ್ನು ನಾವು ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ನಾವು ಯಾರನ್ನು ದುಡ್ಡು ಕೊಟ್ಟು ಕರೆಸೋಷ್ಟು ನಾವು ಈ ಕೆಲಸ ಇದು ಮಾಡೋದಿಲ್ಲ. ನಮ್ಮ ಕಾರ್ಯಕರ್ತರು ಬಂದರೆ ನಮಗೆ ಹೊಟ್ಟೆ ತುಂಬ ಥರ ಇರಬೇಕು ಆ ಥರ. ಹಾಗಾಗಿ ನಾವು ಸಾಕಷ್ಟು ಕೆಲಸಗಳು ಮಾಡಿದೆ. ನಮ್ಮ ಗೌರ್ಮೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಕೆಲಸಗಳು ಮಾಡಿದೆ. ನಾವು ಅವ್ರ ಹತ್ರ ಹೋಗಿ ನಾವು ಹೇಳೋಂತಿದ್ದಿಲ್ಲ, ಅವರೇ ನಮ್ಗೆ ಹೇಳ್ತಾರೆ. ಆ ರೀತಿ ನಾವು ಕೆಲಸ ಮಾಡಿದ್ದೇವೆ ಕಾಂಗ್ರೆಸ್ಸಿಂದ ನಮ್ಮ ಸರ್ಕಾರ ಬಂದಾಗಲಿಂದ. ಹಾಗಾಗಿ ನಾವು ಜನಗಳ ಮುಂದೆ ನಾವು ಹೋಗಿ ನಿಂತ್ಕೊಂಡು ನಾವು ಅವರು ನಮ್ಮನ್ನು ಪ್ರಶ್ನೆ ಮಾಡೋ ಆ ಥರ ನಾವು ಇಟ್ಕೊಂಡಿಲ್ಲ, ಕೆಲಸ ಮಾಡಿದ್ದೀವಿ. ಇನ್ನೂ ಸಹ ಹೆಚ್ಚೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು. ನಾವು ಎಲ್ಲ ಕಡೆ ಸಹ ಯಾವತ್ತೂ BJP ಆಗಲಿ JDS ಆಗಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ BJP JDS ಯಾವುದೇ